ಬೇಜಾರಾಯ್ತು ಕಬ್ಬನ್ ಪಾರ್ಕ್ ಫ್ಲವರ್ ಶೋ 30 ರೂಪಾಯಿ ಕೊಟ್ಟು ಫ್ಲವರ್ ಶೋ ಅಲ್ಲ ಶಾಪಿಂಗ್ ಶೋ. ಮೇಲ್ಕೋಟೆ ಅಂಗಡಿಯಿಂದ ಪುಳಿಯೋಗರೆ, ಬಿಸಿಬೇಳೆ ಬಾತ್ ಮತ್ತೆ ಸ್ವೀಟ್ ಪೊಂಗಲ್ ಎಷ್ಟ್ ಚೆನ್ನಾಗಿದೆ ನೋಡಿ ನಮ್ ಬೆಂಗಳೂರು ವೆದರ್ ಇಷ್ಟ ಚೆನ್ನಾಗಿರುವಾಗ ಮನೆ ಒಳಗಡೆ ಹೆಂಗ್ ಕುತ್ಕೊಳಕ್ಕಾಗುತ್ತೆ. ಬಿಚ್ಚಗೊಂದ್ ಸ್ವೆಟರ್ ಹಾಕೊಂಡು ವಾಕಿಂಗ್ ಬಂದ್ರೆ ವಾವ್. ವಾಕಿಂಗ್ ಅಷ್ಟೇ ಬಂದ್ರೆ ಸಾಕಾಗುತ್ತಾ? ಯಾವ್ದಾದ್ರು ಪಾರ್ಕ್ಗಾದ್ರೂ ಹೋಗ್ಬೇಕಲ್ವಾ? ಇವತ್ತು November 30th ನಾನ್ ನನ್ನ ಕ್ಯಾಲೆಂಡರ್ ಚೆಕ್ ಮಾಡಿದಾಗ ಗೊತ್ತಾಯ್ತು ಕಬ್ಬನ್ ಪಾರ್ಕ್ ಅಲ್ಲಿ ಫ್ಲವರ್ ಶೋ ನಡೀತಾ ಇದೆ ಅಂತ. ಮತ್ತೆ ಮನೇಲಿ ಹೇಗೆ ಕುತ್ಕೊಳಕ್ಕಾಗುತ್ತೆ? ಸಂಡೇ ವೆದರ್ ಇಷ್ಟ ಚೆನ್ನಾಗಿದೆ, ತಂಪಾಗಿದೆ, ಹೀಗಿರುವಾಗ ಹೋಗ್ಲೇಬೇಕಲ್ವಾ ಫ್ಲವರ್ ಶೋಗೆ. ಬನ್ನಿ ಫ್ಲವರ್ ಶೋ ಕರ್ಕೊಂಡು ಹೋಗ್ತೀನಿ ನಿಮ್ನೆಲ್ಲ ಇವತ್ತು. ಒಂದ್ ನಿಮಿಷ ನಮ್ ಬೆಂಗಳೂರು ಯಾಕೆ ವಿಶೇಷ ಅಂತ ಹೇಳ್ತೀನಿ. ನಾನ್ ಕಬ್ಬನ್ ಪಾರ್ಕ್ ಹೋಗ್ಬೇಕು ಅಂತ ಇದ್ನ ದಾರಿಲಿ ಹಾಗೆ ಹೋಗುವಾಗ ಒಂದ್ ಜಾಗ ಕಾಣಿಸ್ತು. ನೋಡ್ಬೋದು ನೀವು ಇಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಈ ಹೂವ, ಈ ವೆದರು ಯಾವುದು ಅಂತ ಆ ಜಾಗ ಹೇಳ್ತೀನಿ. ನಾನಿವತ್ತು ಮಧ್ಯದಲ್ಲಿ ಸಿಕ್ಕಿರುವಂತ ಈ ಜಾಗಕ್ಕೂ ಕಬ್ಬನ್ ಪಾರ್ಕು ಒಂದ್ ಲಿಂಕ್ ಏನಿದೆ ಏನು ಅಂತ ಆ ಜಾಗಕ್ಕೆ ಹೋಗಿ ಹೇಳ್ತೀನಿ. ಬನ್ನಿ. ನಾನ್ ಬಂದಿರುವಂತ ಈ ಜಾಗ ನಮ್ಮ ಬೆಂಗಳೂರಿನ ಸುಪ್ರಸಿದ್ಧವಾದ ಸ್ಯಾಂಕಿ ಟ್ಯಾಂಕ್. ನಾನು ಯಾಕೆ ಹೇಳಿದೆ ನಿಮ್ಗೆ ನಾನು ಹೋಗ್ತಾ ಇರುವಂತ ಸ್ಯಾಂಕಿ ಟ್ಯಾಂಕಿಗೂ ಕಬ್ಬನ್ ಪಾರ್ಕ್ಗೂ ಒಂದು ಕನೆಕ್ಷನ್ ಇದೆ ಅಂದ್ರೆ, ಈ ಕೆರೆ ಕಟ್ಟಿಸಿದವರು, ಆ ಪಾರ್ಕ್ ಕಟ್ಟಿಸಿದವರು ಒಬ್ರೆ. ರಿಚರ್ಡ್ ಸ್ಯಾಂಕಿ ಅನ್ನೋ ಒಬ್ರು ಬ್ರಿಟಿಷ್ ಕಮಿಷನರ್ ಈ ಸ್ಯಾಂಕಿ ಟ್ಯಾಂಕ್ನು ಅಭಿವೃದ್ಧಿ ಪಡಿಸ್ತಾರೆ. ಹಾಗೆ ನಮ್ಮ ಬೆಂಗಳೂರಿನ ಹೆಮ್ಮೆಯ ಕಬ್ಬನ್ ಪಾರ್ಕ್ನು ಅಭಿವೃದ್ಧಿ ಪಡಿಸ್ತಾರೆ. ಬನ್ನಿ ಈಗ ಕಬ್ಬನ್ ಪಾರ್ಕ್ ಕಡೆ ಹೋಗೋಣ. ಕಬ್ಬನ್ ಪಾರ್ಕ್ಗೆ ಫಸ್ಟ್ ಹೆಸರು ಏನಿತ್ತು ಅಂತ ಯಾರಿಗಾದ್ರೂ ಗೊತ್ತಾ? ಇದನ್ನ ಮೇಡಿಸ್ ಪಾರ್ಕ್ ಅಂತ ಕರಿತಾ ಇದ್ರು. ಒಬ್ರು ಮೈಸೂರು ಕಮಿಷನರ್ ಇದ್ರು, ಬ್ರಿಟಿಷ್ ಮೈಸೂರು ಕಮಿಷನರ್. ಅವ್ರ ಹೆಸರು ಮೇಲೆ ಇದನ್ನ ಮೇಡಿಸ್ ಪಾರ್ಕ್ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಇನ್ನೊಬ್ರು ಬ್ರಿಟಿಷ್ ಅಧಿಕಾರಿ ಒಬ್ರು ಇದ್ರು, ಸರ್ ಕಬ್ಬನ್ ಅಂತ. ಅವ್ರ ಹೆಸರು ಮೇಲೆ ಈ ಪಾರ್ಕ್ ನ ಕಬ್ಬನ್ ಪಾರ್ಕ್ ಅಂತ ಕರಿಯಕ್ ಶುರು ಮಾಡಿದ್ರು. ಆದ್ರೆ ಈಗ ಅಫಿಷಿಯಲಿ ಇದನ್ನ ಚಾಮರಾಜೇಂದ್ರ ಪಾರ್ಕ್ ಅಂತ ಕರೀತಾರೆ. ಈ ಕಬ್ಬನ್ ಪಾರ್ಕು ಮೊದಲನೇದಾಗಿ ಶುರು ಮಾಡಿದಾಗ ಒಂದು 100 ಎಕರೆ ಪಾರ್ಕ್ ಅಂತ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಈಗ ಇದು 300 ಎಕರೆ ಕ್ಯಾಂಪಸ್ ಆಗಿದೆ. 300 ಎಕರೆ ಅಷ್ಟು ಮರಗಳನ್ನ ಬೆಳೆಸಿ ನಮ್ ಬೆಂಗಳೂರಿಗೆ ಒಂದು ಲಂಗ್ ಸ್ಪೇಸ್ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಫ್ಲವರ್ ಶೋ 2025ಕ್ಕೆ ಎಲ್ರಿಗೂ ಸ್ವಾಗತ. ನೋಡ್ಬೋದು ಇವತ್ತು ಭಾನುವಾರ, ಎಲ್ಲ ಜನ ಬಂದಿದ್ದಾರೆ. ತುಂಬಾನೇ ರಶ್ ಆಗಿದೆ. ಮಳೆ ಇದ್ರು, ಈ ರೀತಿಯಾದಂತ ಮೋಡ ಕವಿದಿರೋ ವಾತಾವರಣ ಇದ್ರು, ಜನ ಬರ್ಲೇಬೇಕು ಫ್ಲವರ್ ಶೋಗೆ ಅಂತ ಬಂದಿದ್ದಾರೆ. ನೋಡ್ಬೋದು ಆ ಕಡೆ ಎಲ್ಲ ಜನನ. ನಾನು ಹಾಗೆ ಕ್ಯಾಮ್ರಾನ ಪ್ಯಾನ್ ಮಾಡ್ತೀನಿ. ಇದಕ್ಕೆ ಎಂಟ್ರಿ ಫೀಸ್ ಸುಮಾರು 30 ರೂಪಾಯಿ ಇದೆ. ಸುಮಾರು ಕಡೆಯಿಂದ ಎಂಟ್ರಿ ಇದೆ. ಇಲ್ಲಿ ನೋಡ್ಬೋದು ಈ ಕಡೆ ಚಪ್ರದ ತರ ಎಂಟ್ರಿ ಹಾಕಿದಾರಲ್ಲ, ಇದು ಬಾಲ್ ಭವನದ ಸೈಡ್ ಇಂದ ಬಂದ್ರೆ ನಮ್ಗೆ ಈ ಎಂಟ್ರಿ ಸಿಗತ್ತೆ. ಬರ್ತಾ ಇದ್ದ ಹಾಗೆ ನಮ್ಗೆ ಇಲ್ಲಿ ನೋಡ್ಬೋದು ಎಲ್ಲಾ ಕಡೆ ನಮ್ಮ ಕನ್ನಡದ ಬಾವುಟವನ್ನ ಹಾಕಿದ್ದಾರೆ. ಹಾಗೆ ಇಲ್ಲಿ ಚೆಂಡುವಗಳನ್ನ ಹಾಕಿ ನಮ್ಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲಾನು ಕೌಂಟರ್ಗಳನ್ನ ಇಟ್ಟಿದ್ದಾರೆ. ಪೂರ್ತಿ ಸೆಕ್ಯೂರಿಟಿ ಮೆಷರ್ಸ್ ನ ತಗೊಂಡಿದ್ದಾರೆ. ನೋಡ್ಬೋದು ಅಲ್ಲಿ ಡಿಟೆಕ್ಟರ್ಸ್ ಇದೆ ಎಲ್ಲಾ ಕಡೆ. ತುಂಬಾ ಜನ ಬರ್ತಾ ಇದ್ದಾರೆ. ಬನ್ನಿ, ನೀವು ಇನ್ನು ಡಿಸೆಂಬರ್ 7ನೇ ತಾರೀಕುವರೆಗೂ ಇರುತ್ತೆ. ಇನ್ನು ಮುಂದೆ ಏನೇನಿದೆ ಅಂತ ತೋರಿಸ್ತೀನಿ, ಬನ್ನಿ. ಕಿರಣ್, ಅದೇನ್ ಮಾಡಿರೋದು? ಅದು ಹಂಪಿ ರಥ ಹೂವಿನಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಶೋ ಅಲ್ಲ, 50 ರೂಪಾಯಿ ನೋಟಲ್ಲಿ ಇರುತ್ತಲ್ಲ, 50 ರೂಪಾಯಿ ನೋಟಲ್ಲಿ ಇರುತ್ತಲ್ಲ, ಅದೇ ರಥ ಅಲ್ಲಿ ಮಾಡಿರೋದು. ಹೌದು. ಅಲ್ಲೆಲ್ಲ ಜನ ಏನ್ ಮಾಡ್ತಾ ಇದಾರೆ? ಅವರೆಲ್ಲ ರಥ ಹತ್ತಕ್ ಟ್ರೈ ಮಾಡ್ತಾ ಇದಾರೆ. ಕಬ್ಬನ್ ಪಾರ್ಕ್ ತುಂಬಾ ದೊಡ್ಡದಲ್ವಾ, ಸೊ ಗಾಡಿಗಳನ್ನ ಒಳಗಡೆ ಬಿಡ್ತಾ ಇಲ್ಲ. ಅವ್ರು ಅದಕ್ಕೆ ಇದೇ ರಥದಲ್ಲಿ ಕುತ್ಕೊಂಡು ಹೋಗ್ಬಿಡೋಣ ಅಂತ ಸುಮಾರು ಜನ ಟ್ರೈ ಮಾಡ್ತಾ ಇದಾರೆ. ಯಾರು ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಸರಿ ಬಾ, ನಾವು ಹತ್ತೋಣ. ಓಕೆ. ಹೆಂಗಿತ್ತು
ರಥ? ಸ್ನೇಹ ರಥ ತುಂಬಾ ಚೆನ್ನಾಗಿತ್ತು, ಆದ್ರೆ ಯಾಕೋ ಬೆಳಗ್ಗೆಯಿಂದ ಹೊಟ್ಟೆ ಹಸಿತಾ ಇದೆ ಚಳಿಗೆ, ಏನೋ ಹೊಟ್ಟೆ ಹಸಿತಾ ತಿನ್ಬೇಕು ಇದ್ಯಾ? ಅನಿಸ್ತಾ ಇದೆ. ಹೊಟ್ಟೆ ಹಸಿತಾ ಇದ್ಯಾ? ಹಾ. ಅನಾನಸ್ ತಿಂತ್ಯಾ? ಅನಾನಸ್ ಅಂದ್ರೆ ಪೈನಾಪಲ್? ಹಾ ತಿಂತೀನಿ. ಸರಿ ಬಾ ನಡಿ. ನೋಡ್ಕೋ, ಅಲ್ಲ ಅನಾನಸ್ ಇದೆ, ತಿಂತ್ಯಾ? ಇಷ್ಟು ದೊಡ್ಡ ಅನಾನಸ್ಸಾ? ಹಾ ನೀನು ಪಾರ್ಟ್ನರ್ ಆದ್ರೆ ತಿಂತೀನಿ ನೋಡು. ಸರಿ ಬಾ ತಿನ್ನೋಣ. ಹಾ. ಓ, ಬರೀ ಅನಾನಸ್ ಮಾತ್ರ ಅನ್ಕೊಂಡಿದ್ದೆ, ಅನಾನಸ್ ಜೊತೆಗೆ ಬಾಳೆಹಣ್ಣು ಇದೆ. ಬಾಳೆಹಣ್ಣು ಬೇಡ ನಂಗೆ, ಆಪಲ್ ಇದೆ. ಆಪಲ್ ತಿಂತೀನಿ. ಸರಿ ತಿನ್ಕೋ, ನಿನ್ಗೆ ಏನ್ ಬೇಕೋ ತಿನ್ಕೋ. ಅನಾನಸ್ ಹೆಂಗಿತ್ತು? ಅನಾನಸ್ ಸೂಪರ್ ಆಗಿತ್ತು, ಸ್ವಲ್ಪ ಹುಳಿ ಇತ್ತು. ಹೌದಾ? ಬಾಳೆಹಣ್ಣು? ಬಾಳೆಹಣ್ಣು ಚೆನ್ನಾಗಿತ್ತು, ಸ್ವೀಟ್ ಇತ್ತು. ಸ್ವೀಟ್ ಇತ್ತಾ? ಆದ್ರೆ ಆಪಲ್ ತಿನ್ನಕ್ ಜನ ಬಿಡ್ಲಿಲ್ಲ, ತಳ್ಬಿಟ್ರು. ಸಿಕ್ಕಾಪಟ್ಟೆ ಜನ ಇದಾರಲ್ಲ ಕಳ್ತನವ್ರೆ. ಬೇರೆ ಇನ್ನೊಂದೇನಾದ್ರು ಕೊಡಿಸ್ತೀಯಾ? ಸರಿ, ಈಗ ಒಂದು ಸಕ್ಕತ್ತಾಗಿರೋ ವಿಚಿತ್ರವಾದ ಹಣ್ಣುಗಳು ಸಿಕ್ತು, ತೋರಿಸ್ತೀನಿ ನೋಡು. ಹೆಸರ ನೋಡು ಎಷ್ಟು ವಿಚಿತ್ರವಾಗಿದೆ ಒಂದೊಂದು ಹಣ್ಣಿಗೂ ಅಂತ. ನರಿ ಬಾಲದ ತಾಳೆ ಅಂತೆ, ಹಾ. ಮೋಸ್ಟ್ಲಿ ತಾಳೆ ಹಣ್ಣು. ನರಿ ಬಾಲನಾ? ನರಿ ಬಾಲ ತರ ಇದೆಯಾ? ಗೊತ್ತಿಲ್ಲ, ಹೆಸರಿಟ್ಟಿದ್ದಾರೆ. ನೆಕ್ಸ್ಟ್ ಅದು ಎಲಿಫೆಂಟ್ ಆಪಲ್. ಓಕೆ. ಎಲಿಫೆಂಟ್ ಗೆ ಪ್ರಿಯವಾದ ಆಪಲ್ ಅಂತ ಕಾಣಿಸ್ತದೆ. ಅಲ್ಲ, ಅದು ಕನ್ನಡದಲ್ಲಿ ಬೇರೆ ಹೆಸರು ಐತಲ್ಲ? ಅಲ್ಲ, ಕನ್ನಡದಲ್ಲಿ ಹಾ. ಬೆಟ್ಟ ಕಣಗಿಲೆ ಕಲ್ತೆಗ ಅಂತೇನೋ ಇದೆ. ಈ ಹಣ್ಣುಗಳಿಗೆಲ್ಲ ಯಾಕೆ ಇಷ್ಟು ವಿಚಿತ್ರವಾದ ಹೆಸರಿಟ್ಟಿದಾರೋ ನನಗಂತೂ ಗೊತ್ತಿಲ್ಲ. ಮಲಬಾರ್ ಚೆಸ್ಟ್ನಟ್ ಅಂತೆ. ಹೊಟ್ಟೆ ತುಂಬ್ತಾ? ಏನ್ ಹೊಟ್ಟೆ ತುಂಬ್ತು? ಬರೇ ಹಣ್ಣುಗಳನ್ನೇ ತಿನ್ನಿಸ್ತಾರೆ, ಎಲ್ಲಿ ಹೊಟ್ಟೆ ತುಂಬುತ್ತೆ? ಇವತ್ತು ಭಾನುವಾರ ಹಣ್ಣು ತರಕಾರಿ ತಿಂತಾರ, ಅದೆಲ್ಲ ಸೈಡ್ಸ್ ಆಯ್ತು. ಮತ್ತೇನೇನ್ ಬೇಕು? ನಾನ್ ವೆಜ್ ತಿಂದ್ರೆ ಚೆನ್ನಾಗಿರುತ್ತೆ ಅನ್ಸ್ತಾ ಇದೆ. ಓ ಸರಿ ಬಾ, ಕೊಡಿಸ್ತೀನಿ ನಾನ್ ವೆಜ್. ಫಿಶ್ ತಿಂತ್ಯಾ? ಫಿಶ್ ಮುಳ್ಳು ಜಾಸ್ತಿ. ಮತ್ತೇನೇನ್ ಬೇಕು? ನಾಟಿ ಕೋಳಿ. ಸರಿ ಬಾ, ಎರಡು ಕೊಡಿಸ್ತೀನಿ. ಯಾವ ಫಿಶ್ ಸ್ನೇಹ ಅಲ್ಲಿರೋದು? ನಾನು ವೆಜಿಟೇರಿಯನ್, ನನಗೆ ಗೊತ್ತಿಲ್ಲ, ನೀನೇ ಹೇಳ್ಬೇಕು. ಅದಿರ್ಲಿ, ತಿನ್ನಕ್ ಕರ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಊದಲ್ಲಿ ಮಾಡಿರೋ ಫಿಶ್ ಕೋಳಿ ತೋರಿಸ್ತಾ ಇದೆಯಾ? ಇದಕ್ಕೆ ಕರ್ಕೊಂಡ್ ಬಂದಿರೋದು? ಫ್ಲವರ್ ಶಾಪ್ ಬಂದ್ಬಿಟ್ಟು ನಿನ್ಗೆ ರಿಯಲ್ ಆಗಿರೋದು ಕೊಟ್ಬಿಡ್ತಾರಾ? ನೀ ಅದಿರ್ಲಿ, ಇದನ್ನ ನೋಡಕ್ ಬಂದಿರೋ ಜನ ಎಷ್ಟವ್ರು ತೋರ್ಸ ಒಂಚೂರು ಆ ಕಡೆಗೆ. ಎಲ್ಲ ನೋಡಕ್ ಬಂದವರು, ತಿನ್ನಕ್ ಬಂದವರು, ಇದ್ರಲ್ಲಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ಆರ್ಟಿಫಿಷಿಯಲ್ ನೋಡಕ್ ಇಷ್ಟು ಜನ ಬಂದಿದ್ದಾರೆ. ಹಂಗೆ ಜನಕ್ಕೆ ಆರ್ಟಿಫಿಷಿಯಲ್ಲೇ ಬೆಲೆ ಜಾಸ್ತಿ ಒರಿಜಿನಲ್ಗಿಂತ. ಇದೆಲ್ಲ ಏನು ಅಂತ ಗೊತ್ತಾ? ಇದೆಲ್ಲ ಸಕ್ಯುಲೆಂಟ್ಸ್ ಅಂತ ಕರೀತಾರೆ. ಸೆಕ್ಯುಲೆಂಟ್ಸಾ? ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ಏನಂತಾರೆ ಅಂತ ನನ್ಗೂ ಗೊತ್ತಿಲ್ಲ. ಇದು ಏನು ಅಂದ್ರೆ, ನೀರ್ ಕಡಿಮೆ ಇದ್ರೂನು ಇದನ್ನ ಬೆಳೆಸ್ಬೋದು. ಅದಕ್ಕೆ ಇದು ಜಾಸ್ತಿ ಮರಳುಗಾಡು ಪ್ರದೇಶ, ಡೆಸರ್ಟ್ ಅಂತ ಕಡೆ ಇರ್ತವೆ ಇವನ್ನ. ಮನೇಲಿ ಇವಾಗ ನಾವು ನೀರ್ ಹಾಕಕ್ಕಾಗಲ್ವಲ್ಲ, ಇಂಡಿಯನ್ ಪ್ಲಾಂಟ್ಸ್ ಆಗಿನೂ ಸುಮಾರು ಜನ ಬೆಳೆಸ್ತಾರೆ ಇದನ್ನ. ನಾವ್ ಇಲ್ಲಿಗೆ ಬಂದಿರೋದ್ರಿಂದ, ಕಬ್ಬನ್ ಪಾರ್ಕ್ ಬಂದಿರೋದ್ರಿಂದ ಈ ರಾಜಸ್ಥಾನಲ್ಲಿ ಬೆಳೆಯೋ ಗಿಡ ಎಲ್ಲ ನೋಡಕ್ ಸಿಕ್ತು. ಹೌದು. ಅಂದ್ರೆ ನೀನ್ ಹೇಳೋ ತರ ಇದಕ್ ನೀರಿಲ್ಲ ಅಂದ್ರೆ ಈ ಗಿಡ ಬೆಳ್ಕೊಳತ್ತೆ ಅಂತ. ಹೌದು, ಇದನ್ನ ಕ್ಯಾಕ್ಟಸ್, ಸಕ್ಯುಲೆಂಟ್ಸ್ ಈ ಕ್ಯಾಟಗರಿಗೆ ಸೇರಿರೋ ಅಂತವು. ತೋರಿಸ್ತೀನಿ ನೋಡು, ಝೂಮ್ ಹಾಕಿ. ವೆರೈಟಿ ಕ್ಯಾಕ್ಟಸ್ ಗಳನ್ನ ಇಟ್ಟಿದ್ದಾರೆ ಅಲ್ಲಿ. ಸಂಡೇ ವೇಸ್ಟ್ ಆಗ್ಲಿಲ್ಲ ಬಂದಿದ್ದು. ನಾಲೆಡ್ಜ್ ಸಿಕ್ತಾ? ಹಾ, ನಾಲೆಡ್ಜ್ ಸಿಕ್ತು. ಊಟನೂ ಸಿಕ್ತಾ? ಊಟ ಜನ ಜಾಸ್ತಿ ಇದ್ರು, ನೀನ್ ಆಚೆ ಎಲ್ಲಾದ್ರೂ ಕೊಡ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿ ಬಾ, ಹಂಗಾದ್ರೆ ಟ್ರ್ಯಾಕ್ಟರ್ ಹತ್ಕೊಂಡು ಹೋಗೋಣ. ಹಾ. ಕಬ್ಬನ್ ಪಾರ್ಕ್ ಅಲ್ಲಿ ಫ್ಲವರ್ ಶೋ ಜೊತೆಗೆ ಮೇಳ ತರನು ಆರ್ಗನೈಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಸುಮಾರಷ್ಟು ಪೇಂಟಿಂಗ್ ಸ್ಟಾಲ್ ಇದೆ. ಹಾಗೆ ಆ ಕಡೆಗೆ ತೋರಿಸ್ತೀನಿ, ತಿಂಡಿ ಸ್ಟಾಲ್ಸ್, ಶಾಪಿಂಗು, ಈ ರೀತಿ ಎಲ್ಲಾನು ಮೇಳಗಳನ್ನ ಹಾಕೊಂಡಿದ್ದಾರೆ. ಚೆನ್ನಾಗಿದೆ. ಆಲ್ಮೋಸ್ಟ್ ಹಾಫ್ ಡೇ ಟೈಮ್ ಸ್ಪೆಂಡ್ ಮಾಡಕ್ಕೆ ತುಂಬಾ ಒಳ್ಳೆ ಜಾಗ ಇದು. ನೀವೇನ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಲ್ಲಿ ಅವ್ರು ಆರ್ಗನೈಸ್ ಮಾಡಿರುವಂತದ್ದು. ಅಲ್ಲಿ ಮಾಡಿರೋ ಪೇಂಟಿಂಗ್ಸ್ ನ ಎಕ್ಸಿಬಿಟ್ ಮಾಡಿದ್ದಾರೆ. ಪೇಂಟಿಂಗ್ ಎಂತೂಸಿಯಾಸ್ಟ್ ಚೆಕ್ಔಟ್ ಮಾಡಬಹುದು, ಒಳ್ಳೊಳ್ಳೆ ಪೇಂಟಿಂಗ್ಸ್ ಇದೆ ಇಲ್ಲಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡ್ಬೋದು ಇಲ್ಲಿ ಗಣೇಶ, ಸಿನ್ರಿ, ಸರ್ ಇದೆಲ್ಲ ಸ್ಟೂಡೆಂಟ್ಸ್ ಮಾಡಿರೋದಾ? ಸೀನಿಯರ್ ಆರ್ಟಿಸ್ಟ್ ಮಾಡಿ ಸೇಲ್ಗೆ ಇಟ್ಟಿರೋದಾ ಇದು, ಅಥವಾ ಎಕ್ಸಿಬಿಷನ್ ಮಾತ್ರನಾ? ಕೊಟ್ಟಿರ್ತಾರೆ. ನಾವು ಇವತ್ತು ಎಕ್ಸಿಬಿಷನ್ ಹೋಗ್ತಾರೆ, ಈ ವಾರದಲ್ಲಿ ಇಲ್ಲಿ ಇರುತ್ತೆ, 11 days ಇಲ್ಲಿ ಇರುತ್ತೆ ಸೇಲ್ಗೆ. ಏನಿ ಪೇಂಟಿಂಗ್ ಯಾರು ಬೇಕಾದ್ರೆ ತಗೋಬೋದು. ಸರ್ ಏನು ಕಾಸ್ಟ್ ರೇಂಜ್ ಇದೆ? ಡಿಫ್ರೆಂಟ್ ಆರ್ಟಿಸ್ಟ್, ಡಿಫ್ರೆಂಟ್ ಪೇಂಟಿಂಗ್ ಪ್ರೈಸ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ 40,000 ಇದೆ, 60,000 ಇದೆ, 25,000 ಇದೆ, 15,000 ಇದೆ. ಥ್ಯಾಂಕ್ ಯು ಸರ್. ಇಲ್ಲಿ ನೋಡಿ,
ಎಲ್ರಿಗೂ ಇಷ್ಟ ಆಗುವಂತ ರಾಧಾಕೃಷ್ಣನ್ ಪೇಂಟಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಳಗಡೆ ಎಲ್ಲಾನು ಗೋವುಗಳಿದೆ, ಮೇಲೆ ರಾಧಾಕೃಷ್ಣ ಕೊಳಲು. ಅದ್ಭುತವಾಗಿರುವಂತ ಪೇಂಟಿಂಗು, ಎಲ್ರ ಮನ್ಸನ್ನ ಎಳೆಯೋ ಅಂತ ಒಂದು ಪೇಂಟಿಂಗ್ ಇದು. ಏನಿದು? ಲಾಟ್ರಿ ಇದು. ಬೇಡ ನಡಿ, ಬೇಡ ನಡಿ ನಡಿ. ಹಲೋ ಸರ್, ಒಂದ್ ನಿಮಿಷ ಬನ್ನಿ ಮೇಡಮ್, ನೀವು ಬನ್ನಿ. ಇದು ನಿಮ್ಗೆ ಲಾಟ್ರಿ ತರ ಅನ್ಸ್ತಾ ಇದೆಯಾ? ಹೌದು, ಲಾಟ್ರಿ. ಬಟ್ ಇದು ದೊಡ್ಡವ್ರಿಗಲ್ಲ ಸರ್, ಚಿಕ್ಕವ್ರಿಗೆ ಲಾಟ್ರಿ. ಹೆಂಗೆ ಅಂತ ಕೇಳಿ ಸರ್. ಇದು ಒಂದು ನೋಟು ನಿಮಗೆ ಕೈಲಿ ಹಿಡ್ಕೊಂಡ್ರೆ ಗೊತ್ತಾಗತ್ತೆ ಕರ್ನಾಟಕದ ಬಗ್ಗೆ ಇವತ್ತಿನ ಪ್ರಸ್ತುತ ಸಾಲಿನ ಮಕ್ಕಳಿಗೆ ಸಾಕಷ್ಟು ಇನ್ಫಾರ್ಮೇಶನ್ ಇರುವಂತ ನೋಟ್ ಇದು. ನೋಡಿ ಅಲ್ಲಿ ಏನೇನಿದೆ ಅಂತ. ಸರ್ ಇದು ನೋಡಕ್ಕೆ 100 ರೂಪಾಯಿ ನೋಟ್ ತರ ಇದೆ, ಬಟ್ ಇಲ್ಲೂ ಏನೋ ನಂಬರ್ಸ್ ಎಲ್ಲ ಹಾಕಿದಾರಲ್ಲ, ಏನ್ ಸರ್ ಇದು? ಹೌದು ಮೇಡಮ್, ಇದು ನೋಡಕ್ಕೆ ನಿಮ್ಗೆ ನೋಟ್ ತರನೇ ಇದೆ. ಇಲ್ಲಿ ಮೇಲಿರೋ ನೋಟ್ ಹೇಳುತ್ತೆ ನಿಮಗೆ ಕರ್ನಾಟಕ ಅಂತ ಹೆಸರು ಯಾವಾಗ ಆಯ್ತು ಅಂತ. ಇದಾ? ಹೌದು ಮೇಡಮ್, ಇದು ಕರ್ನಾಟಕ ಅಂತ ಹೆಸರು ಯಾವಾಗ ಆಯ್ತು ಅಂತಿದೆ ಅವ್ರ ಇಲ್ಲಿದೆ ನೋಡಿ ಮೇಡಮ್. ಇದೇನು ಅಂತ ಕೇಳಿ ಮೇಡಮ್. ಇದೇನು ಸರ್? 2000. ಇದು ನಮ್ಮ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರೋಂಥದ್ದು ಮೇಡಮ್. ಓಕೆ. ಇದೇನು ಅಂತ ಕೇಳಿ ಮೇಡಮ್. ಹಾ, ಇದೇನ್ ಸರ್? ಇದು ನಂಬರ್ ಏನೋ ಫಾರ್ಮುಲಾ ನಮ್ಮ ಭಾಷೆಗೆ 2500 ವರ್ಷದ ಹಳೆಯ ಭಾಷೆ ಮೇಡಮ್ ಇದು. ಇದು ನೋಡಿ ಮೇಡಮ್, ಫಾರ್ಮುಲಾ ಇದೆಯಲ್ಲ ಮೇಡಮ್, ಈ ಫಾರ್ಮುಲಾ ಹೇಳುತ್ತೆ ನಾವಿರುವ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿದೆ ಅಂತ. ಮೇಡಮ್ ಇವ್ರು ಯಾರು ಅಂತ ಕೇಳಿ ಮೇಡಮ್. ಇಡೀ ಕರ್ನಾಟಕ ನೆನೆಸ್ಕೊಳ್ಳೇಬೇಕಾದಂತ ಗ್ರೇಟ್ ಪರ್ಸನ್ ಮೇಡಮ್. ಯಾಕಂದ್ರೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಾರೆ. ಮೊದಲನೇ ಸ್ಕೂಲು, ಮೊದಲನೇ ಕಾಲೇಜು, ಮೊದಲನೇ ಹಾಸ್ಪಿಟಲ್, ಮೊದಲನೇ ಸೋಪ್ ಫ್ಯಾಕ್ಟ್ರಿ, ಮೊದಲನೇ ಪಿನ್ ಫ್ಯಾಕ್ಟ್ರಿ ಎಲ್ಲದಕ್ಕೂ ಪ್ರಪ್ರಥಮ ಕೊಡುಗೆ ಕೊಟ್ಟಂತ ಗ್ರೇಟ್ ಲೆಜೆಂಡ್ ಇವರು ನಾವು ನೆನೆಸ್ಕೊಳ್ಳೇಬೇಕು ಮೇಡಮ್. ಇದು ನಿಮ್ಗೆ ಮುಂದೆ ಇನ್ಫಾರ್ಮೇಶನ್ ಇದೆ. ಹಿಂದೆ ನೋಡಿ ಮೇಡಮ್, ಕೇಳಿ ಮೇಡಮ್. ಇಲ್ಲಿ ನಾನು ಒಂದ್ ರೀತಿ ನೃತ್ಯ ಮಾಡ್ತಾ ಇರೋದು. ಈ ನೃತ್ಯ ಹೇಳುತ್ತೆ ಕರ್ನಾಟಕದ ನೃತ್ಯ ಯಕ್ಷಗಾನ ಅಂತಿದೆ ಮೇಡಮ್. ಪಕ್ಕದಲ್ಲಿ ಕೇಳಿ ಮೇಡಮ್. ಪಕ್ಕದಲ್ಲಿ ಒಂದಷ್ಟು ಸಂಪತ್ತು, ಹಣ ಅರಮನೆ ಇದೆ. ಇದು ಬಂದು ಮೇಡಮ್ ನಮ್ಮ ಮೈಸೂರಲ್ಲಿ ದಸರಾ ಯಾವಾಗ ಶುರುವಾಯ್ತು ಅಂದ್ರೆ 1610 ಅಂತ ಮಾಹಿತಿ ಕೊಡ್ತಾರೆ. ಇಲ್ಲಿದೆಯಲ್ಲ ಇದು? ಹೌದು, 1610 ಕೊಡ್ತೀನಿ. ಇದು ಕೇಳಿ ಮೇಡಮ್. ಹಾ, ಇಲ್ಲೇನ್ ಸರ್? ಮೇಡಮ್ ನಮ್ಮ ಕರ್ನಾಟಕನ ಸಾಕಷ್ಟು ಜನ ಆಳಿದ್ದಾರೆ, ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಪ್ರಮುಖವಾಗಿ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು, ಕೆಳದಿಯ ನಾಯಕರು, ಅಲ್ಲಿಂದ ಕೆಂಪೇಗೌಡರ ತನಕ ಇವರೆಲ್ಲ ನಮಗೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಮೇಡಮ್. ಇಲ್ಲಿ ನೋಡ್ತಾ ಇದ್ರಲ್ಲ ಮೇಡಮ್, ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಹೊಸ ಲಾಂಛನ. ಇದು ಹೊಸ ಲಾಂಛನ. ಅತಿ ಹೆಚ್ಚು ಗಂಧದ ಮರ ಇರುವಂತಹ ರಾಜ್ಯ ನಮ್ಮ ಕರ್ನಾಟಕ ಮೇಡಮ್. ಅತಿ ಹೆಚ್ಚು ಚಿನ್ನ ಇರುವಂತಹ ಕರ್ನಾಟಕ ನಮ್ಮ ಕರ್ನಾಟಕ. ಅತಿ ಹೆಚ್ಚು ಸಿಲ್ಕ್ ಇರೋದು ನಮ್ಮ ಕರ್ನಾಟಕ. ಕರ್ನಾಟಕದ ಸಂಗೀತ ಸ ರಿ ಗ ಮ ಪ ದ ನಿ, ಕರ್ನಾಟಕ ಸಂಗೀತ. ಇಲ್ಲಿ 3ನೇ ಸಾಲಲ್ಲಿ ಒಂದಿದೆ ನೋಡಿ ಮೇಡಮ್. ಇದು ಹೇಳುತ್ತೆ ನಿಮಗೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿ ಕವಿಗಳು ಬಂದಿದೆ. ಇದು ಕುದಶಿಮ ವಿಯೋಗಿಚಮ್ ಅನ್ನೋದು ಒಂದು ಶಾರ್ಟ್ ಕಟ್. ವಿದ್ಯಾರ್ಥಿಗಳಿಗೆ 8 ಜ್ಞಾನಪೀಠ ಪ್ರಶಸ್ತಿನ ಶಾರ್ಟ್ ಕಟ್ ಹೇಳ್ತೀವಿ. ಕುವೆಂಪು, ದ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ, ವಿಕ್ರು ಗೋಕಾಕ್, ಯುವರಾಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್. ಇದರಿಂದ ನಮ್ಮ ಮಕ್ಕಳಿಗೆ ಸರಿಸುಮಾರು 10 ಮಾರ್ಕ್ಸ್ ಬಂದೇ ಬರುತ್ತೆ. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಕರ್ನಾಟಕದ ಬಗ್ಗೆನೇ ಕೇಳ್ತಾರೆ. ಹಾಗಾಗಿ ಇದು ಬಹಳ ರೋಚಕವಾಗಿರುವಂತಹ ವಿಚಾರವಿರುವಂತಹ, ಬಹಳ ಆಕರ್ಷಣೆ ಆಗಿರುವಂತಹ ನೋಟು ಇಲ್ಲಾಗಿರುತ್ತೆ. ಸೊ ಇದನ್ನ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನ್ನ ಫೋನ್ ನಂಬರ್ 7975005035 ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರೋದು. ಇದನ್ನ ಬಿಟ್ಟು ನಿಮಗೆ ಸಾಕಷ್ಟು ಇನ್ನ ಹಲವಾರು ವಿಚಾರಗಳಿದೆ. ವಿಧಾನಸೌಧ ಕಟ್ಟಿಸಿದ ಯಾರು, ಸಂವಿಧಾನದ ಬಗ್ಗೆ ಸಾಕಷ್ಟು ಮಾಹಿತಿ, ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರ ಲೈಫ್ ಜರ್ನಿ, ಶ್ರೀ ಶಿವಕುಮಾರ್ ಅವರ ಲೈಫ್ ಜರ್ನಿ, ನಮಗೆ ಡ್ಯಾಮ್ ಕಟ್ಕೊಟ್ಟಂತ ಗ್ರೇಟ್ ಪರ್ಸನ್ ಸರ್ ಎಂ ವಿಶ್ವೇಶ್ವರಯ್ಯ, ಇವರ ಎಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಒದಗಿಸೋಕ್ಕೋಸ್ಕರ ನಾವು ಕಬ್ಬನ್ ಪಾರ್ಕ್ ಅಲ್ಲಿ ಇದ್ದೀವಿ. ಕಾಂಟ್ಯಾಕ್ಟ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಹಾಗೆ ಸರ್ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನೂ ಇದೆ, ಅದನ್ನೆಲ್ಲ ನಾನು ಟ್ಯಾಗ್ ಮಾಡ್ತೀನಿ ಅಕೌಂಟ್ ಅಲ್ಲಿ. ನಿಮಗೆ ಬೇಕಾದ್ರೆ ಅವರಿಗೆ ಒಂದು ಕಾಲ್ ಮಾಡಿ ನಿಮ್ಗೆ ಈ ನೋಟ್ ನ ಕಳ್ಸಿಕೊಡ್ತಾರೆ. ಇದು ಕಂಪ್ಲೀಟ್ ಸೆಟ್ ಎಷ್ಟಾಗುತ್ತೆ ಸರ್? 240 ರೂಪೀಸ್ ಆಗುತ್ತೆ. ಪ್ಲಸ್ ಏನಾದ್ರು ಪೋಸ್ಟಲ್ ಚಾರ್ಜಸ್ ಇದ್ರೆ ಕೊರಿಯರ್ ಚಾರ್ಜಸ್ ಅವ್ರಿಗೆ ಮಾಡ್ಕೊಡ್ತಾರೆ. ಇನ್ನೊಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಂಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯ್ತು ಈ ನೋಟ್ ನೋಡಿದಾಗ. ಒಂದ್ ನೋಟ್ ಅಲ್ಲಿ ಇಷ್ಟೊಂದು ಇನ್ಫಾರ್ಮೇಶನ್ ಇದೆ. ನಾವು ಬರ್ತ್ಡೇ ಎಲ್ಲ ಆದ್ರೆ ಮಕ್ಳಿಗೆ ಸಾಮಾನ್ಯ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಗೊತ್ತಾಗಲ್ಲ. ಹಿಂಗೊಂದ್ 100 ರೂಪಾಯಿ ನೋಟ್ ಕೊಟ್ಬಿಡ್ತೀವಿ. ಆ 100 ರೂಪಾಯಿ ನೋಟ್ ಕೊಡೋದ್ರ ಬದಲು ಸಂಪೂರ್ಣವಾಗಿ ಈ ರೀತಿಯಾದಂತ ನೋಟ್ಗಳನ್ನ ಕೊಟ್ರೆ ಮಕ್ಳಿಗೆ ಒಂದು ಇನ್ಫಾರ್ಮೇಶನ್ ಆಗುತ್ತೆ. ಸಾಮಾನ್ಯವಾಗಿ ನಾವು 100 ರೂಪಾಯಿ ಕೊಟ್ರೆ ಇವತ್ತಿನ ಕಾಲದಲ್ಲಿ ಮಕ್ಳು ಹೋಗ್ಬಿಟ್ಟು 2 ಚಾಕ್ಲೇಟ್ ತಗೊಂಡು ತಿಂದು ಹೋಗ್ಬಿಡುತ್ತೆ. ಅದೇ ಈ ನೋಟ್ ಇದ್ರೆ ಲೈಫ್ ಲಾಂಗ್ ಅವರಿಗೆ ಒಂದು ಇನ್ಫಾರ್ಮೇಶನ್ ಆಗುತ್ತೆ. ಅವರು ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಅದರಲ್ಲಿ ಅವರಿಗೆ ನಾಲೆಡ್ಜ್ ಸಿಗುತ್ತೆ. ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡ್ರೆ, ಇಲ್ಲಿ ಸರ್ ಇನ್ನೊಂದು ಎಕ್ಸಾಂಪಲ್ ತೋರಿಸಿದ್ರು, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆ ಅನ್ಬಿಟ್ಟು ಸಿಂಪಲ್ ಆಗಿರುವಂತ ಇದೊಂದು ಫಾರ್ಮುಲಾನ ನೆನ್ಪಿಟ್ಕೊಂಡ್ಬಿಟ್ರೆ ನಮ್ಗೆ 31 ಜಿಲ್ಲೆ ಇದೆ ಅನ್ನೋದು ನೆನ್ಪಿಟ್ಕೋಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಮಕ್ಳಿಗೆ ಚಿಕ್ಕ ವಯಸ್ಸಿಂದ. ನಾನು ಖಂಡಿತವಾಗ್ಲೂ ರೆಕಮೆಂಡ್ ಮಾಡ್ತೀವಿ.
ಇಲ್ಲಿ ಬನ್ನಿ, ಅಥವಾ ಸರ್ ನಂಬರ್ನ ನಾನು ನನ್ನ ಚಾನೆಲ್ ಅಲ್ಲಿ ಕೊಟ್ಟಿರ್ತೀನಿ. ಸರ್ ಹೆಸರು ಹರೀಶ್ ಕುಮಾರ್ ಅಂತ. ಇವರೊಂದು NGO ವರ್ಕ್ ಮಾಡ್ತಾರೆ. ಹಾಗೆ ಕನ್ನಡದ ಬಗ್ಗೆ ಕೆಲಸ ಮಾಡೋದೇ ಇವ್ರದೊಂದು ದಿನನಿತ್ಯದ ಕಾಯಕವಾಗಿದೆ. ನಾವು ದಯವಿಟ್ಟು ಕನ್ನಡಿಗರಾಗಿ ನಮ್ಗೆ ಕನ್ನಡದ ಬಗ್ಗೆ ಕೆಲಸ ಮಾಡ್ತಾ ಇರೋ ಸರಿಗೆ ಸಪೋರ್ಟ್ ಮಾಡೋಣ. ನೋಡ್ಬೋದು ಹಾಗೆ ಇಲ್ಲಿ ಒಂದು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರುವಂತ ಕನ್ನಡದ ಕವಿಗಳ ಬಗ್ಗೆ ಒಂದು ಕ್ಯಾಪ್ ತರ ಮಾಡಿದ್ದಾರೆ. ನಾನು ಇಲ್ಲಿ ಹಾಕೊಂಡಿದ್ದೀನಿ. ಹಾಕೊಳ್ಳೋಕೆ ಕ್ಯಾಪ್ ತರ ಇದೆ, ಬಟ್ ಇದ್ರ ಜೊತೆ ಕಂಪ್ಲೀಟ್ ಆಗಿರುವಂತ ಎಲ್ಲ ಇನ್ಫಾರ್ಮೇಶನ್ ಇದ್ರಲ್ಲಿದೆ. ಸರ್ನ ಕಾಂಟ್ಯಾಕ್ಟ್ ಮಾಡಿ ಈ ನೋಟ್ ತಗೊಳ್ಳಿ, ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಜೋಳ ತಿನ್ನಕ್ಕೆ 50 ರೂಪಾಯಿ ಬೇಕು, ತಿನ್ಬಿಟ್ಟು ಮರ್ತೋಗ್ಬಿಡ್ತೀರಾ. ನೋಟ್ ತಗೊಂಡ್ರೆ ಮನೆಗೆ ತಗೊಂಡ್ ಹೋಗ್ಬೋದು, ನೆನಪಲ್ಲಿರುತ್ತೆ. 50 ರೂಪಾಯಿಗೋ ಅಥವಾ 250 ರೂಪಾಯಿಗೋ ಮುಖ ನೋಡ್ಬೇಡಿ, ತಗೊಳ್ಳಿ ಅಷ್ಟೇ. ಕಬ್ಬನ್ ಪಾರ್ಕ್ ಬಂದ್ರೆ ಇವ್ರ ಸ್ಟಾಲ್ ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಕಲಾವಿದರೊಬ್ರು ತಮ್ಮ ಪೆನ್ಸಿಲ್ ಸ್ಕೆಚಸ್ ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ತಿನ್ಬೇಕು ಅಂತಿದ್ದಲ್ಲ ಅವಾಗ್ಲಿಂದ. ತಿಂಡಿ ಸ್ಟಾಲ್ಗೆ ಬಂದಿದೀವಿ, ಏನ್ ತಿಂತ್ಯಾ? ಈ ಚಳಿಗೆ ಒಳ್ಳೆ ಮೈಸೂರು ಚಾಟ್ ಸೆಂಟ್ರಲ್ ಬಜ್ಜಿ ತಿಂದ್ರೆ ಚೆನ್ನಾಗಿರುತ್ತಲ್ವಾ? ಆ ಚಾಟ್ ಸೆಂಟ್ರಲ್, ಮೈಸೂರು ಚಾಟ್ ಸೆಂಟ್ರಲ್ಲಿ ಬಜ್ಜಿ ತಿನ್ಬೇಕಾ? ಚೆನ್ನಾಗಿರುತ್ತಲ್ವಾ ಚಳಿಗೆ? ಅದ್ ಗೋಲ್ಡ್ ವಿನ್ನರ್ ಎಣ್ಣೆ ಅಂತ ಏನ್ ಗ್ಯಾರಂಟಿ? ತಿನ್ಬೇಕಂದ್ರೆ ಕೆಲವೊಂದು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಿನ್ಗೆ ತಾನೇ ಇದ್ದಿದ್ ರಿಸ್ಟ್ರಿಕ್ಷನ್? ಕೆಲವೊಂದ್ಸತಿ ರಿಸ್ಟ್ರಿಕ್ಷನ್ಸ್ ಎಲ್ಲ ಬ್ರೇಕ್ ಮಾಡ್ಬೇಕಾಗುತ್ತೆ. ಸರಿ ಬಾ. ಪುಳಿಯೋಗರೆ ಮತ್ತೆ ಬೇರೆ ಏನಾದ್ರು ತಿನ್ಬೇಕು ಅನ್ಸ್ತಾ ಇದೆ. ಮೇಲ್ಕೋಟೆ ಪುಳಿಯೋಗರೆ ಅಂತ ಬೇರೆ ಏನೋ ಪುಳಿಯೋಗರೆ ತಿಂತ್ಯಾ? ಇಲ್ಲ, ನಾನು ಸಿಹಿ ಪೊಂಗಲ್ ತಿಂತೀನಿ. ಯಾವತ್ತು ಸ್ವೀಟ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕೇನೇ ಮಾಡೋದು. ಅದಿದ್ಯಾ ಅಂತ ನೋಡೋಣ, ಇದ್ರೆ ಸ್ಟಾರ್ಟ್ ಮಾಡೋಣ. ಓಕೆನಾ? ಓಕೆ. ಮೇಲ್ಕೋಟೆ ಅಂಗಡಿಯಿಂದ ಪುಳಿಯೋಗರೆ, ಬಿಸಿಬೇಳೆ ಬಾತ್ ಮತ್ತೆ ಸ್ವೀಟ್ ಪೊಂಗಲ್ ತಗೊಂಡ್ ಬಂದಿದ್ದೀನಿ. ಹೇಗಿದೆ ಅಂತ ನೋಡೋಣ. ಸ್ವೀಟ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ದೇವಸ್ಥಾನದಲ್ಲಿ ಮಾಡೋ ಪೊಂಗಲ್ ತರನೇ ಇದೆ, ಬೆಲ್ಲ ಹಾಕಿ ಮಾಡಿದ್ದಾರೆ. ಪುಳಿಯೋಗರೆ ಟ್ರೈ ಮಾಡೋಣ. ಓಕೆ, ಪುಳಿಯೋಗರೆನೂ ಚೆನ್ನಾಗಿದೆ. ಬಿಸಿಬೇಳೆ ಬಾತು, ಖಾರ ಬುಂದಿ ಖಾಲಿ ಆಗೋಗಿದೆ ಅಂದ್ರು. ನೋಡೋಣ, ಖಾರ ಬುಂದಿ ಇದ್ದೇ ಇರೋ ಬಿಸಿಬೇಳೆ ಬಾತು. ಬಿಸಿಬೇಳೆ ಬಾತು ಚೆನ್ನಾಗಿದೆ. ಇಷ್ಟಕ್ಕೂ ನಮ್ಗೆ 100 ರೂಪಾಯಿ ಆಯ್ತು. ಅಂದ್ರೆ ಈ ಪ್ರೈಸ್ಗೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಅನಿಸ್ತು, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ. ಎಲ್ಲ ಟ್ರೈ ಮಾಡಿ ಬಂದ್ರೆ ಮೇಲ್ಕೋಟೆ ಪುಳಿಯೋಗರೆ ಸ್ಟಾಲ್ ಅಲ್ಲಿ. ಇಲ್ಲಿ ನಂಗೆ ಸುಮಾರಷ್ಟು ತಿಂಡಿ ಆಪ್ಷನ್ಸ್ ಕಾಣಿಸ್ತಾ ಇದೆ. ಪಾಪ್ಕಾರ್ನ್ ಇದೆ, ಇಲ್ಲೊಂದು ಚಾಟ್ಸ್ ಅಂಗಡಿಯಲ್ಲಿ ಡ್ರೈ ಗೋಬಿ, ಮಸಾಲ್ ಪೂರಿ, ಹಾಗೆ ಸಮೋಸ, ಸುಮಾರಷ್ಟು ಆಪ್ಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಅವ್ರು ಕೊಡ್ತಾ ಇರೋ ಕ್ವಾಂಟಿಟಿಗೂ ಅವ್ರು ಇಟ್ಟಿರೋ ಪ್ರೈಸಿಗೂ ಅಷ್ಟು ತಾಳೆ ಆಗ್ತಾ ಇಲ್ಲ. ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಎಲ್ಲ ಅಂಗಡಿಲೂ ಪ್ರೈಸ್ ಇಟ್ಟಿರೋ ಅಂಥದ್ದು. ಅದೇನ್ ಗೊತ್ತಾ? ಯಾವ್ದು? ಅಲ್ಲಿ ಹೂವುಗಳೆಲ್ಲ ಗೊತ್ತಿಲ್ಲ. ಅದನ್ನ ಇಕ್ಬಾನ ಅರೇಂಜ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಇವಾಗ ನಾವು ಬೊಕೆ ಎಲ್ಲ ಜೋಡಿಸ್ತೀವಲ್ಲ ಹೂವಲ್ಲಿ, ಆ ರೀತಿಯಾಗಿ ಜೋಡಿಸುವಂತ ಒಂದು ಅರೇಂಜ್ಮೆಂಟ್ ಗೆ ಇಕ್ಬಾನ ಅರೇಂಜ್ಮೆಂಟ್ ಅಂತ ಕರೀತಾರೆ. ಹೂಗಳನ್ನ ಇದೇ ಪ್ಯಾಟರ್ನ್ ಅಲ್ಲಿ ಇಷ್ಟಿಷ್ಟೇ ಹೂವು ಹಾಕಿ ಜೋಡಿಸ್ಬೇಕು ಅಂತ ಇರುತ್ತೆ. ಸರಿ, ಓಕೆ. ಇದು ಒಂದ್ ರೀತಿ ಪಾಪ್ಯುಲರ್. ಈಗ ಕೆಲವೊಂದು 5 ಸ್ಟಾರ್ ಹೋಟ್ಲು, ಕೆಲವೊಂದು ಈವೆಂಟ್ಸ್ ಗೆಲ್ಲ ಹೋದ್ರೆ ಅಲ್ಲಿ ಈ ರೀತಿ ಅರೇಂಜ್ ಮಾಡಿ ಇಟ್ಟಿರ್ತಾರೆ. ಇದನ್ನ ಜಾಪನೀಸ್ ಸ್ಟೈಲ್ ಆಫ್ ಅರೇಂಜ್ಮೆಂಟ್ ಅಂತ ಕರೀತಾರೆ. ಈಗ ನೋಡು, ಆಯ್ತು ಇಲ್ಲಿ ನೋಡು, ಒಂದ್ ರೀತಿ ಜಾಪನು, ವಿಯೆಟ್ನಾಮು ಅಲ್ಲೆಲ್ಲ ಯೂಸ್ ಮಾಡಿರ್ತಾರಲ್ಲ ಟೋಪಿಗಳು, ಆ ರೀತಿ ಹಾಕ್ಬಿಟ್ಟು ಒಂದು ಮಾಡಿರೋಂತ ಅರೇಂಜ್ಮೆಂಟ್ಸ್. ಈ ಅರೇಂಜ್ಮೆಂಟ್ಸ್ಗೆ ಏನಂತ ಅಂತಾರೆ ಅಂದ್ರೆ? ಇಕ್ಬಾನ ಅರೇಂಜ್ಮೆಂಟ್ಸ್. ಇದೆಲ್ಲಾನು ರಿಯಲ್ ಫ್ಲವರ್ಸ್ ಇಂದ ಮಾಡಿರೋ ಅರೇಂಜ್ಮೆಂಟ್ಸ್. ಆದ್ರೆ ಯಾವ್ದು ಒರಿಜಿನಲ್ ಫ್ಲವರ್ ತರನೇ ಕಾಣಿಸಲ್ಲ ಅಲ್ಲ? ಹೌದು, ನೋಡಕ್ಕೆ ಒರಿಜಿನಲ್ ಫ್ಲವರ್ ಅನ್ಸಲ್ಲ, ಬಟ್ ಇದೆಲ್ಲವೂ ಒರಿಜಿನಲ್ ಫ್ಲವರ್ಸ್. ಇದ್ಯಾವ ಸ್ಟೈಲಿನ ಅರೇಂಜ್ಮೆಂಟ್ ಅಂತ ಏನಾದ್ರು ಗೊತ್ತಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಮೂರನ್ನ ಈ ರೀತಿ ಜೋಡಿಸಿದಾರಲ್ಲ, 1, 2, 3 ಸ್ಟೆಪ್ ಅಲ್ಲಿ ಒಂದೇ ಹೈಟ್ ಇಟ್ಟಿಲ್ಲ.
ಒಂದು ಅರೇಂಜ್ಮೆಂಟ್ ಅಲ್ಲೂ ಒಂದು ವೇರಿಯೇಷನ್ ಮಾಡಿದ್ದಾರೆ, ಅರ್ಥ ಆಯ್ತಾ? ಈ ಸ್ಟೈಲ್ನೇ ಇಕ್ಬಾನ ಸ್ಟೈಲ್ ಅಂತ ಕರೆಯೋದು. 3 ಹೂವ 5 ಹೂವ ಅಂದ್ರೆ ಒಂದ್ ರೀತಿ ಆಡ್ ಕಾಂಬಿನೇಷನ್ಸ್ ಬಂದಾಗ ಹೆಂಗ್ ಬರುತ್ತೋ ಹಂಗೆ. ಇಲ್ಲಿ ನೋಡು 3 ಗ್ರೂಪ್ ಮಾಡ್ಕೊಂತ ಈ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಒಂದ್ ರೀತಿ ಸ್ಲ್ಯಾಂಟ್ ಆಗಿ ಒಂದ್ ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಈ ರೀತಿ ಮಾಡಿರೋ ಅರೇಂಜ್ಮೆಂಟ್ ನ ಇಕ್ಬಾನ ಅಂತ ಕರೀತಾರೆ. ಹಾಗೆ ಇಲ್ಲಿ ನಾವು ಬಂದ್ರೆ ಈ ಪರ್ಟಿಕ್ಯುಲರ್ ಸ್ಟಾಲ್ ಅಲ್ಲಿ ನಾವು ಇಕ್ಬಾನ ಟ್ರೈ ಮಾಡ್ಬೋದಂತೆ. ಇಲ್ಲಿ ನೋಡು, ಇಲ್ಲಿ ಹಾಕಿದ್ದಾರೆ ಡೂ ಯುವರ್ ಓನ್ ಅರೇಂಜ್ಮೆಂಟ್ ಅಟ್ 100 ಅಂತ. ಯಾರು ಇಲ್ಲ ಅನ್ಸುತ್ತೆ ಈ ಸ್ಟಾಲ್ ಅಲ್ಲಿ. 100 ರೂಪಾಯಿ ಕೊಟ್ರೆ ನಾವು ಬಂದು ಇಲ್ಲಿ ನಮ್ಮದೇ ರೀತಿಯಾದಂತ ಇಕ್ಬಾನ ಅರೇಂಜ್ಮೆಂಟ್ ಮಾಡ್ಬೋದು. ಚೆಕ್ಔಟ್ ಮಾಡಿ ಇಕ್ಬಾನ ಅರೇಂಜ್ಮೆಂಟ್ ಹೇಗ್ ಮಾಡೋದು ಅಂತ. ಹಾಗೆ ಬೇರೆ ಬೇರೆ ಆರ್ಟಿಸ್ಟ್ ಅವರು ಏನ್ ಮಾಡಿದಾರಲ್ಲ ಅದನ್ನು ಟ್ರೈ ಮಾಡಿ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಕಬ್ಬನ್ ಪಾರ್ಕ್ ಅಲ್ಲಿ ಬರೀ ಹೂವ ನೋಡೋದಲ್ಲ, ಹೂವ ಇಟ್ಟಿರೋದಕ್ಕೂ ಒಂದು ಹೆಸರಿದೆ ಅಂತ. ಹೌದು, ಹೂವದ ಅರೇಂಜ್ಮೆಂಟ್ಸ್ಗೂ ಹೆಸರಿದೆ, ಪ್ರತಿಯೊಂದು ಹೂವಕ್ಕೂ ಒಂದೊಂದು ಹೆಸರಿದೆ. ಒಂದ್ ರೀತಿ ಇದು ಇನ್ಫಾರ್ಮೇಶನ್ ಪ್ಲೇಸು ಆಗತ್ತೆ, ಟೈಮ್ ಪಾಸ್ ಆಗುತ್ತೆ. ಒಂದು ಹಾಫ್ ಡೇ ಸ್ಪೆಂಡ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿರುವಂತದ್ದು. ಸುಸ್ತಾದ್ರೆ ಊಟ ಮಾಡಕ್ ಜಾಗ ಇದೆ. ಈ ಆರ್ಟಿಸ್ಟ್ ಲೈವ್ ಕ್ಯಾರಿಕೇಚರ್ ಮಾಡ್ಕೊಡ್ತಾ ಇದ್ದಾರೆ. ಒಂದು ಪೋರ್ಟ್ರೇಟ್ ಡ್ರಾಯಿಂಗ್ ಮಾಡ್ಕೊಡಕ್ಕೆ 300 ರೂಪೀಸ್ ಚಾರ್ಜ್ ಮಾಡ್ಕೊಡ್ತಾ ಇದ್ದಾರೆ. ಸುಮಾರಷ್ಟು ಕ್ಯೂ ಇತ್ತು ಇವ್ರ ಹತ್ರ, ಅಂತೂ ಸುಮಾರು ಜನ ಟ್ರೈ ಮಾಡಿದ್ದಾರೆ. One eternity later. ಯಾಕೆ ಸ್ನೇಹ ಹಿಂಗ್ ನಿಂತ್ಕೊಬಿಟ್ಟಿದ್ಯಾ? ಅಲ್ಲ, ಬಂದಿದ್ದು ಫ್ಲವರ್ ಶೋಗೆ ಅಂತ. ಇಲ್ಲಿ ನೋಡಿದ್ರೆ ಫ್ಲವರ್ಸ್ ಗಿಂತ ಜಾಸ್ತಿ ಸ್ಟಾಲ್ಸ್ ಹಾಕೋರೆ. 30 ರೂಪಾಯಿ ಕೊಟ್ಬಿಟ್ಟು ಶಾಪಿಂಗ್ ಬಂದಂಗಾಯ್ತು. ಅಲ್ಲೊಂದು ಇಲ್ಲೊಂದು ಹೂವ ಇಟ್ಟಾರೆ. ಈ ಜನನು ಇದು ಬರಬೇಡಿ ಯಾರು ಫ್ಲವರ್ ಶೋಗೆ. ನಾನು ಯಾವ್ದೋ ರೀಲಲ್ಲಿ ನೋಡಿದೆ, ಯಾರೋ ಲಾಲ್ ಬಗ್ಗೆ ಬೆಟರ್ ಅಂತ ಹೇಳಿದ್ರು. ಅದು ಆಕ್ಚುಲಿ ಟ್ರೂ. ನಾನೇನೋ ಸುಮ್ಮನೆ ಹೇಳ್ತಿದಾರೋ ಅವ್ರು ಅನ್ಕೊಂಡೆ. ಲಾಲ್ ಬಾಗಲ್ಲ ಆಕ್ಚುಲಿ ಫ್ಲವರ್ ಶೋ ಇರೋದು. ಇವ್ರು ಸುಮ್ಮನೆ 4-5 ಫ್ಲವರ್ ಇಟ್ಬಿಟ್ಟು 30 ರೂಪಾಯಿ ಟಿಕೆಟ್ ಇಟ್ಬಿಟ್ಟು ಅಲ್ಲಿಂದ ಅಲ್ಲಿವರೆಗೂ ಶಾಪಿಂಗ್ ಕೌಂಟ್ರು, ಆ ಕಡೆಯಿಂದ ಆ ಕಡೆವರೆಗೂ ತಿನ್ನೋ ಕೌಂಟ್ರು. ಎಲ್ಲೊಂದ್ಸಲಿ ತೋರಿಸ್ತೀಯಾ? ನೋಡಿ, ಅಲ್ಲಿಂದ ಅಲ್ಲಿವರೆಗೂ. ಕಣ್ಣಾಯಿಸೋವರೆಗೂ ಕಬ್ಬನ್ ಪಾರ್ಕ್ ಎಲ್ಲ ಎಂಟ್ರೆನ್ಸ್ ಅಲ್ಲೂ ಬರೀ ಅಂಗಡಿಗಳು ಇಟ್ಕೊಂಡಿದ್ದಾರೆ. 30 ರೂಪಾಯಿ ಕೊಟ್ಟು ಫ್ಲವರ್ ಶೋ ಅಲ್ಲ, ಶಾಪಿಂಗ್ ಶೋ. ಇಲ್ಲಿ ಶಾಪಿಂಗು ಮಾಡಕ್ಕಾಗಲ್ಲ. ಯಾಕೆ ಗೊತ್ತಾ? ಬರೋರೆಲ್ಲ ನಾರ್ತ್ ಇಂಡಿಯನ್ ಅಂಗಡಿ ಹಾಕೋರೆ. ನೋಡಿದ್ರೆ ಹ್ಯಾಂಡಿಕ್ರಾಫ್ಟ್ಸ್ ಅಂತಾರೆ, ಅಲ್ಲೆಲ್ಲೋ ಕಾಶ್ಮೀರಿ ಸ್ಟೋರ್ ಅಂತಾರೆ, ಇನ್ನೊಂದ್ ಕಡೆ ಕೇರಳ ಸ್ಟೋರ್ ಅಂತಾರೆ, ಇನ್ನೊಂದ್ ಕಡೆ ಊಟಿ ಸ್ಟೋರ್ ಅಂತಾರೆ. ಕನ್ನಡದವ್ರು ಎಲ್ಲಿದ್ದಾರೆ? ಥೀಮ್ ಬಂದು ಕನ್ನಡ ರಾಜ್ಯೋತ್ಸವ, ಆದ್ರೆ ಕನ್ನಡದವರೇ ಇಲ್ಲ ಇಲ್ಲಿ. ಕನ್ನಡದ ಅಂಗಡಿಗಳೇ ಇಲ್ಲ. ಅಲ್ಲೊಂದ್ ಮೇಲ್ಕೋಟೆ ಪುಳಿಯೋಗರೆ ಇತ್ತು, ಅಲ್ಲೆಲ್ಲ ಮೈಸೂರು ಬಜ್ಜಿ ಇತ್ತು. ಅದ್ ಬಿಟ್ರೆ ಬೇರೆ ಯಾವ್ದು ಕನ್ನಡ ಕಾಣಿಸ್ತಾನೆ ಇಲ್ಲ ನಂಗೆ. ಬೇಜಾರಾಯ್ತು ಕಬ್ಬನ್ ಪಾರ್ಕ್ ಫ್ಲವರ್ ಶೋ. ಕೋವಿಡ್ ನಂತರ ಮಾಡಿರೋ ಮೊದಲನೇ ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಅಲ್ಲಿ ಫ್ಲವರ್ಸ್ಗಿಂತ ಜಾಸ್ತಿ ಅಂಗಡಿಗಳೇ ಇತ್ತು. ಆದ್ರೂ ಅಲ್ಲಲ್ಲೇ ಕಣ್ಮನ ಸೆಳೆಯುವಂತ ಒಂದೊಂದು ಕಲಾಕೃತಿಗಳು ಚೆನ್ನಾಗಿತ್ತು. ಫ್ಲವರ್ ಶೋ ದೃಷ್ಟಿಯಿಂದ ನೋಡೋದಾದ್ರೆ ನನಗೆ ಈ ಶೋ ಡಿಸಪಾಯಿಂಟ್ ಮಾಡ್ತು. ಶಾಪಿಂಗ್ ದೃಷ್ಟಿಯಿಂದ ನೋಡೋದಾದ್ರೆ ಸೂಪರ್. ಶಾಪಿಂಗ್ಗೋಸ್ಕರ ಹೋಗಿ ಫ್ಲವರ್ ಶೋಗಲ್ಲ. ಕಬ್ಬನ್ ಪಾರ್ಕ್ ಫ್ಲವರ್ ಶೋಗೆ ಯಾರಾದ್ರೂ ಹೋಗಿದ್ರೆ, ಕನ್ನಡದವರಿದ್ರೆ ನಿಮ್ಗೆ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ಇನ್ನು ಯಾರಾದ್ರೂ ಹೋಗೋರಿದ್ರೆ ನಿಮ್ಮ ಒಂದು ಕ್ಲಾರಿಟಿನ ಇಟ್ಕೊಂಡು ಹೋಗಿ. ಫ್ಲವರ್ ಶೋಗೆ ಹೋಗ್ತಾ ಇದ್ದೀರಾ, ಶಾಪಿಂಗ್ ಮಾಡಕ್ ಹೋಗ್ತಾ ಇದ್ದೀರಾ ಅಂತ. ಹಾಗೆ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ರೀತಿಯ ಧನ್ಯವಾದಗಳು.